ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ತುಲಾ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಮಾರ್ಚ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ದಿನಾಂಕ 7ನೇ ತಾರೀಕಿನಂದು ಬುಧ ಮತ್ತು ಶುಕ್ರರು ಇಬ್ಬರೂ ಸಹ ತನ್ನ ರಾಶಿಯ ಪಥವನ್ನು ಬದಲಾಯಿಸ್ತಾ ಇದ್ದಾರೆ. ಬುಧ ಮೀನ ರಾಶಿಗೆ ಹೋದರೆ ಕುಜ ಕುಂಭರಾಶಿಗೆ ಹೋಗ್ತಾ ಇದ್ದಾನೆ. 14ನೇ ತಾರೀಕಿನಂದು ರವಿಯು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 15ನೇ ತಾರೀಕು ಕುಜ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 25ನೇ ತಾರೀಕು ಬುಧ ಮೇಷರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 31ನೇ ತಾರೀಕಿನಂದು ಶುಕ್ರ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಗ್ರಹಗಳ ಸಂಚಾರಗಳು. ಈ ಗ್ರಹಗಳ ಸಂಚಾರಗಳು ಯಾವ ಸ್ಥಾನಗಳಲ್ಲಿ ಮುಂದುವರಿಯುತ್ತೆ ಅನ್ನೋದನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, ತುಲಾ ರಾಶಿಯವರಿಗೆ ರವಿಯು 5 ಮತ್ತು 6ನೇ ಮನೆಯಲ್ಲಿ ಸಂಚಾರ ಮಾಡಿದರೆ ಕುಜ 4 ಮತ್ತು 5ನೇ ಮನೆಯಲ್ಲಿಯೂ, ಬುಧ 5, 6, 7ನೇ ಮನೆಯಲ್ಲಿಯೂ, ಇನ್ನು ಗುರು 7ನೇ ಮನೆಯಲ್ಲಿಯೂ, ಶುಕ್ರ 4, 5, 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 5ನೇ ಮನೆಯಲ್ಲಿ ಪಂಚಮ ಶನಿಯಾಗಿ ಪಂಚಮ ಶನಿ ಪೀಡೆಯನ್ನು ಕೊಡ್ತಾ ಶನಿ 5ನೇ ಮನೆಯಲ್ಲಿ ಇದ್ದರೆ, ರಾಹು 6 ಮತ್ತು ಕೇತು 12ನೇ ಮನೆಯಲ್ಲಿ ಇರ್ತಕ್ಕಂಥದ್ದು ತುಲಾ ರಾಶಿಯವರಿಗೆ. ಇದೆಲ್ಲ ಒಂದು ರೀತಿಯಾಗಿ ನಿಮಗೆ ತುಂಬ ಅವಯೋಗಗಳನ್ನು ಉಂಟು ಮಾಡತಕ್ಕಂತಹ ಪರಿಸ್ಥಿತಿಗಳು ಇದ್ದಾವೆ. ಈ ಕಡೆ ರವಿಯ ಸಂಚಾರವೂ ಅಷ್ಟೊಂದು ಚೆನ್ನಾಗಿಲ್ಲ, ಕುಜನ ಸಂಚಾರವೂ ಅಷ್ಟು ಚೆನ್ನಾಗಿಲ್ಲ, ಬುಧನ ಸಂಚಾರವೂ ಚೆನ್ನಾಗಿಲ್ಲ, ಶುಕ್ರನ ಸಂಚಾರವು ಯಾಕೋ ನಿಮಗೆ ಅಷ್ಟೊಂದು ಕೈ ಹಿಡಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ಇರೋದರಲ್ಲಿ ಪರವಾಗಿಲ್ಲ ಅಂತಂದರೆ ಗುರು ರಾಹು ಈ 2 ಗ್ರಹಗಳ ಪ್ರಭಾವ ನಿಮಗೊಂದು ಸ್ವಲ್ಪ ಚೆನ್ನಾಗಿರುವಂತಹ ಮಟ್ಟಕ್ಕೆ ತೋರಿಸ್ತಾ ಇದೆ ಬಿಟ್ಟರೆ ಇನ್ನು ಮಿಕ್ಕಿದ್ದನ್ನೆಲ್ಲವೂ ಸಹ ಅಷ್ಟೊಂದು ಚೆನ್ನಾಗಿಲ್ಲ. ಜೊತೆಗೆ ನಿಮಗೆ ಪಂಚಮ ಶನಿಯ ಪೀಡೆ ಬೇರೆ. ಕೆಲವೊಮ್ಮೆ ಶನಿ ಪೀಡನೆ ಇದ್ದಾಗ ಬೇರೆ ಗ್ರಹಗಳ ಪ್ರಭಾವವು ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ದಿಢೀರಂತ ಯಾವುದೇ ರೀತಿಯ ಬದಲಾವಣೆಗಳು ಬೇಕಾದರೂ ನಿಮ್ಮ ಬದುಕಿನಲ್ಲಿ ಆಗುವಂತಹ ಚಾನ್ಸಸ್ಗಳು ಇರ್ತವೆ. ಅದರಲ್ಲೂ ಈ ತಿಂಗಳಲ್ಲಿ ಮಾರ್ಚ್ನ ತಿಂಗಳಲ್ಲಿ ಹಣದ ವ್ಯವಹಾರಗಳಲ್ಲಿ ನಿಮಗೆ ದಿಢೀರಂತ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ವಂಚನೆಗೆ ಒಳಗಾಗಬೇಕಾಗ್ತದೆ. ನಿಮ್ಮನ್ನು ತುಂಬ ನಂಬಿಸಿ ಕುತ್ತಿಗೆ ಕೊಯ್ಯುವಂತಹ ಕೆಲಸವು ಈ ಒಂದು ತಿಂಗಳಿನಲ್ಲಿ ಮಾರ್ಚ್ನ ತಿಂಗಳಿನಲ್ಲಿ ನಡೆಯುವಂಥದ್ದು. ತುಂಬ ಹುಷಾರಾಗಿರಿ. ನೀವು ಯಾರನ್ನು ನಂಬಿ ಮೋಸ ಹೋಗುವ ಸಾಧ್ಯತೆಗಳು ಈ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಎಲ್ಲ ವ್ಯವಹಾರಗಳಲ್ಲೂ ತುಂಬ ಜಾಗರೂಕತೆಯಿಂದ ಇರಬೇಕು. ಯಾರನ್ನೋ ನಂಬಿ ಅಥವಾ ಇನ್ಯಾರನ್ನೋ ಒಂದು ಇದಕ್ಕೋಸ್ಕರ ಅವ್ರು ನಮಗೆ ಏನೂ ಮಾಡಲ್ಲ. ಈ ತಿಂಗಳು ಆಗುವಂತಹ ದೊಡ್ಡ ಮಟ್ಟದ ದ್ರೋಹ ಮತ್ತು ವಂಚನೆ ನಿಮ್ಮ ಬದುಕಿನಲ್ಲಿ ಯಾವುದೋ ಒಂದು ಕೆಡುಕಿನ ಸೂಚನೆಯನ್ನು ತುಂಬ ದೊಡ್ಡದಾಗಿ ಕೊಡ್ತಾ ಇದೆ. ತುಂಬ ಹುಷಾರಾಗಿರಿ. ನಂಬಬೇಕು, ಎಲ್ಲರನ್ನ ನಂಬಬೇಕು. ನಂಬಿಕೆಯ ಜೀವನ. ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಸಾಧ್ಯವೇ ಇಲ್ಲ ಬದುಕು. ಅಂಥದ್ರಲ್ಲಿ ಎಷ್ಟು ನಂಬಬೇಕೋ ಅಷ್ಟು ನಂಬಬೇಕು. ಯಾವರನ್ನೇ ಆಗಲಿ ಯಾವುದನ್ನೇ ಆಗಲಿ ತುಂಬಾ ಹೆಚ್ಚಾಗಿ ನಂಬಕ್ಕೆ ಹೋಗಬೇಡಿ. ನೀವು ಮಾಡದೇ ಇರುವಂತಹ ತಪ್ಪುಗಳು ನಿಮ್ಮ ಮೇಲೆ ಸಾಬೀತಾಗ್ತಕ್ಕಂಥದ್ದು ಅಥವಾ ಆರೋಪಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ನೀವು ಮಾಡಿದ್ದೀರೋ ಇಲ್ಲವೋ ಅದು ಎರಡನೇ ವಿಚಾರ. ಆದಾಗ್ಯೂ ನಿಮ್ಮ ಮೇಲೆ ಇದ್ದಕ್ಕಿದ್ದ ಹಾಗೆ ಅಪನಿಂದನೆಗಳು ಬರುವಂಥದ್ದು, ಆರೋಪಗಳು ಬರುವಂಥದ್ದು, ಅಪರಾಧಗಳನ್ನು ಸಾಬೀತು ಮಾಡುವಂತಹ ಕೃತ್ಯಕ್ಕೆ ನಿಮ್ಮ ಶತ್ರುಗಳು ಹೋಗ್ತಕ್ಕಂಥದ್ದು ಆಗುತ್ತೆ. ತುಂಬ ಹುಷಾರಾಗಿರಿ. ಶತ್ರುಕಾಟಗಳು ಈ ತಿಂಗಳಲ್ಲಿ ತುಂಬ ಜಾಸ್ತಿ ಆಗುತ್ತೆ. ನಿಮಗೆ ಅಷ್ಟೊಂದು ಚೆನ್ನಾಗಿರ್ತಕ್ಕಂಥ ತಿಂಗಳು ಮಾರ್ಚ್ನ ತಿಂಗಳು ಆಗಿಲ್ಲ. ನೀವು ಯಾವುದೇ ರೀತಿಯಲ್ಲಿ ವಿರೋಧಿಗಳನ್ನಾಗಲಿ ಶತ್ರುಗಳನ್ನಾಗಲಿ ತುಂಬಾ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ತುಲಾ ರಾಶಿಯವರಿಗೆ ನಿರ್ಲಕ್ಷ್ಯದ ಭಾವಗಳು ಅಥವಾ ಆ ನಿರ್ಲಕ್ಷ್ಯತೆಯಿಂದಾನೇ ತುಂಬ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ ಬದುಕಿನೊಳಗಡೆ. ಅದರಲ್ಲೂ ಈ ತಿಂಗಳು ತುಂಬ ಆ ರೀತಿಯಾಗಿರ್ತಕ್ಕಂಥದ್ದು. ಇದಕ್ಕಿದ್ದ ಹಾಗೆ ಕೋರ್ಟು ಕಚೇರಿ ಮೆಟ್ಲು ಹತ್ತಬೇಕಾಗುತ್ತೆ, ಪೊಲೀಸ್ ಸ್ಟೇಷನ್ ಮೆಟ್ಲುಗಳು ಹತ್ತಬೇಕಾಗ್ತದೆ. ತುಂಬ ಜಾಗ್ರತೆಯಾಗಿರಿ. ಆರೋಗ್ಯನೂ ಸಹ ನಿಮಗೆ ಅಷ್ಟೊಂದು ಒಳ್ಳೆ ರೀತಿಯಾಗಿ ಇರೋದಿಲ್ಲ. ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಇದ್ದಾವೆ.
ವೃತ್ತಿಯಲ್ಲಿ ಏಳಿಗೆಗಳು ಇದ್ದರೂ ಶತ್ರುಕಾಟಗಳು, ಕಿರಿಕಿರಿಗಳು, ಯಾಕಪ್ಪ ನನಗೆ ಪ್ರಮೋಷನ್ ಬಂತು, ಯಾಕಪ್ಪ ನನಗೆ ಪೋಸ್ಟಿಂಗ್ ಬಂತು, ಯಾಕಾದರೂ ನನಗೆ ಪ್ರಮೋಟ್ ಮಾಡಿಬಿಟ್ರೋ ಇವರು ಅಂತ ಅಂದುಕೊಳ್ಳುವಷ್ಟು ಹಿಂಸೆಗಳು ಕಾರ್ಯಕ್ಷೇತ್ರಗಳಲ್ಲಿ ಇರ್ತಕ್ಕಂಥದ್ದು ಇದ್ದಾವೆ. ಸೊ ತುಂಬಾ ಹುಷಾರಾಗಿರಿ. ಇದು ಹೆದರ್ಕೊಳ್ತಕ್ಕಂಥದ್ದು ಅಥವಾ ಏನಪ್ಪ ಈ ಅಪ್ಪ ಯಾವಾಗಲೂ ನೆಗೆಟಿವೇ ಹೇಳ್ತಾರೆ ಅಂತ ಅಂದ್ಕೊಳ್ಳತಕ್ಕಂತಹ ವಿಚಾರ ಅಲ್ಲ. ಇರೋ ಗೋಚಾರ ಏನು ಸೂಚಿಸ್ತಿದೆಯೋ ಅದನ್ನೇ ನಾವು ಸೂಚನೆ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಹಲವು ತಿಂಗಳುಗಳಲ್ಲಿ ನಿಮಗೆ ಚೆನ್ನಾಗಿದ್ದ ಸಂದರ್ಭದಲ್ಲಿ ನೋಡಿ, ಜನವರಿನಲ್ಲಿ ತುಂಬ ಚೆನ್ನಾಗಿತ್ತು, ಅದನ್ನು ಸಹ ನಾವು ಹೇಳಿದ್ದೇವೆ. ಚೆನ್ನಾಗಿರುವಂಥ ಮಾಸಗಳಲ್ಲಿ ಚೆನ್ನಾಗಿದೆ ಅಂತಲೇ ಹೇಳಿದ್ದೀವಿ. ಚೆನ್ನಾಗಿ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಕುಗ್ಗೋಗೋದಾಗಲಿ ಅಥವಾ ಬೇರೆ ಬೇರೆ ಏನೇನೋ ಆಲೋಚನೆಗಳನ್ನು ಮಾಡ್ಕೊಳ್ಳೋದು ಬೇಡ. ಏನೇ ಆದರೂ ನೆಮ್ಮದಿಯಾಗಿ ಒಂದಿಷ್ಟು ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ. ದೇವರ ಅನುಗ್ರಹ ಅಂತೂ ಖಂಡಿತ ಬೇಕಾಗುತ್ತೆ. ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಇದೆಲ್ಲವೂ ಸಹ ಕಡಿಮೆ ಆಗುತ್ತೆ. ಇನ್ನು ನಿಮಗೆ ಈ ತಿಂಗಳಲ್ಲಿ ನಿಮಗೆ ಒಂದು ರೀತಿಯಾಗಿ ಎಲ್ಲ ಕೆಲಸಗಳಲ್ಲೂ ಅಡೆಚಡೆಗಳು ತುಂಬಾ ಎದುರಾಗ್ತಿರುತ್ತೆ. ಆತಂಕಗಳು ಎದುರಾಗ್ತಕ್ಕಂತಹದ್ದು. ಪ್ರಗತಿಗಳು ಕುಂಠಿತವಾಗುತ್ತೆ. ಈ ಟ್ರೇಡಿಂಗನ್ನು ಮಾಡುವಂಥವರು, ಶೇರ್ ಮಾರ್ಕೆಟ್ ಮೇಲೆ ದುಡ್ಡು ಹಾಕ್ತಕ್ಕಂಥವ್ರು ಇರ್ಬೋದು, ಅದೇ ರೀತಿಯಾಗಿ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡುವಂಥದ್ದು ಇರಬಹುದು. ಅವ್ರಿಗೆಲ್ಲ ಸ್ವಲ್ಪ ತೊಂದರೆಗಳು ಜಾಸ್ತಿ ಇದ್ದಾವೆ. ಅನೇಕ ರೀತಿಯ ಅನಾರೋಗ್ಯದ ಸಮಸ್ಯೆಗಳು ನಿಮಗೆ ಬಂದು ಸೇರಿಕೊಳ್ತಕ್ಕಂಥದ್ದು ಉಂಟಾಗುತ್ತೆ. ಸ್ವಲ್ಪ ಜಾಗೃತೆಯಾಗಿ ಇರಿ. ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ, ವೈದ್ಯರಾಗಿರುವಂಥವ್ರು, ಅದರಲ್ಲೂ ಎಸ್ಪೆಷಲಿ ದಂತ ವೈದ್ಯರುಗಳು, ಮೂಳೆಗೆ ಸಂಬಂಧಪಟ್ಟಂಥ ವೈದ್ಯರುಗಳು ಯಾರಾದರೂ ಇದ್ದರೆ ಸ್ವಲ್ಪ ಜಾಗ್ರತೆಯಾಗಿ ಇರಿ. ಇದಕ್ಕಿದ್ದ ಹಾಗೆಯೇ ನೀವು ಏನೋ ಮಾಡಿರೋದಿಲ್ಲ, ಸುಮ್ಮನೆ ಏನೇನೋ ಆರೋಪಗಳು ಬರುತ್ತವೆ. ಕೆಲವೊಮ್ಮೆ ಇತ್ತೀಚೆಗೆ ಏನಾಗುತ್ತೆ, ಇದ್ದಕ್ಕಿದ್ದ ಹಾಗೆ ಡಾಕ್ಟರ್ಗಳ ಹತ್ರ ಹೋಗ್ತಾರೆ, ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಳ್ತಾರೆ. ಆ ಟ್ರೀಟ್ಮೆಂಟ್ ಅವ್ರಿಗೆ ಫಲ ಕೊಡುತ್ತೆ ಅಥವಾ ಡಾಕ್ಟ್ರು ಹೇಳಿದ ಹಾಗೆಯೇ ಅವ್ರು ಮಾಡಿರ್ತಾರೆ ಇಲ್ಲ ಅನ್ನೋದು ಎರಡನೇ ವಿಚಾರವಾಗಿರುತ್ತೆ. ಆದರೆ ಸುಮ್ಮನೆ ಆಸ್ಪತ್ರೆಗಳ ಮೇಲೆ ಅಥವಾ ವೈದ್ಯರ ಮೇಲೆ ಕೇಸಗಳು ಹಾಕ್ತಕ್ಕಂಥದ್ದು ಘಟನೆಗಳು ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾಯಿದೆ. ತಪ್ಪು ಮಾಡಿದ್ದವ್ರ ಮೇಲೆ ನೀವು ಹಾಕಿ ಅದನ್ನು ಫೈಟ್ ಮಾಡಿ ನಿಮಗಾಗಿರುವಂಥ ಅನ್ಯಾಯಕ್ಕೆ ಒಂದು ಉತ್ತರವನ್ನು ಪಡ್ಕೊಳ್ಬೋದು. ಬಟ್ ಆದರೆ ಕೆಲವೊಮ್ಮೆ ಅಮಾಯಕ ವೈದ್ಯರುಗಳಿರ್ತಾರೆ, ಅವ್ರ ಮೇಲೆ ಸುಮ್ಮನೆ ಅಪವಾದಗಳು, ಆರೋಪಗಳನ್ನು ಮಾಡಿ ನಿಮ್ಮ ಲಾಲಸೆಗೋಸ್ಕರ, ನಿಮ್ಮ ಲೋಭೆಗೋಸ್ಕರ, ನಿಮ್ಮ ಲಾಭಕ್ಕೋಸ್ಕರ ಇನ್ನೊಬ್ಬರ ಜೀವನವನ್ನು ಬಲಿ ಕೊಡೋದು ಬೇಡ. ಇದಿಷ್ಟು ಈ ಒಂದು ತುಲಾರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ. ಸೊ ಹಾಗಾಗಿ ಏನು ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ನೋಡಿ, ಪ್ರಕೃತಿಯನ್ನು ಉಳಿಸಬೇಕು, ಪ್ರಕೃತಿಯನ್ನು ಬೆಳೆಸಬೇಕು. ಪ್ರಕೃತಿಯಲ್ಲಿರುವಂತಹ ಇನ್ನಿತರ ಜೀವಜಂತುಗಳನ್ನು ನಮ್ಮ ಹಾಗೆ ಅಂತ ಹೇಳಿ ಭಾವಿಸಿಕೊಂಡು ಅವುಗಳಿಗೂ ಒಂದಿಷ್ಟು ಗೌರವಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಮನುಷ್ಯನಾಗಿರ್ತಕ್ಕಂತಹ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಕರ್ತವ್ಯವನ್ನು ಪ್ರತಿಯೊಬ್ಬರೂ ಪಾಲನೆ ಮಾಡಿ, ಅದರ ಜೊತೆಗೆ ಒಂದು ಸಣ್ಣ ಕುಂಡಗಳಲ್ಲಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಈ ಒಂದು ಬಿಸಿಲಿನ ಕಾಲಕ್ಕೆ, ಬಿಸಿಲಿನ ವಾತಾವರಣಕ್ಕೆ ತುಂಬ ಅನುಕೂಲವಾಗುತ್ತೆ. ನೀರಿನ ವ್ಯವಸ್ಥೆ ಸಿಕ್ಕಿದಾಗ ಆಗುತ್ತೆ. ನಿಮ್ಮ ಸುತ್ತಮುತ್ತ ಇರುವಂಥ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸ್ತಾ ಬನ್ನಿ. ಅದರಿಂದ ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಹಲವು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಸರೆಯನ್ನು ಕೊಡ್ತಾ, ಆಹಾರವನ್ನು ಕೊಡ್ತಾ, ನಮ್ಮೆಲ್ಲರಿಗೂ ಸಹ ಒಂದು ರೀತಿಯಲ್ಲಿ ಪ್ರಾಣವಾಯುವನ್ನು ಕೊಡ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದಂತಹ ಭಗವಂತ ಖಂಡಿತ ನಿಮ್ಮನ್ನು ಹಾರೈಸ್ತಾನೆ. ಅವನ ಹಾರೈಕೆಗಳೇ ನಮ್ಮ ಜೀವನಕ್ಕೆ ಸಿಕ್ಕದ ಮೇಲೆ ಇನ್ನೇನು ಬೇಕಿದೆ ಅಲ್ವಾ ಬದುಕೊಳಗೆ. ಫಸ್ಟು ದೇವರನ್ನು ಮೆಚ್ಚಿಸುವ ಕೆಲಸಕ್ಕಿಂತ ದೇವರು ನಮ್ಮನ್ನು ಮೆಚ್ಚಿಕೊಳ್ಳುವ ಕೆಲಸವನ್ನು ನಾವು ಮಾಡಿದರೆ ಭಗವಂತನೇ ನಮ್ಮನ್ನು ಮೆಚ್ಚಿಕೊಳ್ತಾನೆ. ಹಾಗಾಗಿ ಭಗವಂತ ಮೆಚ್ಚುವಂಥ ಕೆಲಸಕ್ಕೆ ನಾವೆಲ್ಲರೂ ಕೈ ಹಾಕೋಣ, ಭಗವಂತನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ, ಆಧ್ಯಾತ್ಮಿಕವಾದ ಪರಿಹಾರ ಈ ಒಂದು ತಿಂಗಳಿನಲ್ಲಿ ನೀವು ಮಾಡಿಕೊಳ್ಬೇಕಾಗಿರುವಂತಹ ಆಧ್ಯಾತ್ಮಿಕವಾದ ಪರಿಹಾರನಾದರೂ ಏನಪ್ಪ ಅಂತಂದರೆ ಲಿಂಗಾಷ್ಟಕಂ ಸ್ತೋತ್ರದ ಪಠಣ. ಲಿಂಗಾಷ್ಟಕಂ ಸ್ತೋತ್ರದ ಪಠಣ ನಿಮಗೆ ಈ ತಿಂಗಳು ತುಂಬ ಶುಭ ಫಲಗಳನ್ನು ತಂದುಕೊಡುತ್ತೆ. ಅದೆಷ್ಟೋ ಅಶುಭದ ಫಲಗಳಿಂದ ನಿಮ್ಮನ್ನು ಆಚೆ ಕರ್ಕೊಂಡು ಬರುತ್ತೆ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ದೇವರ ಕೃಪಾಶೀರ್ವಾದವು ಸಿಕ್ಕು ನಿಮ್ಮ ಜೀವನದಲ್ಲಿ ಒಳಿತಾಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.